ಬಟ್ ಇಂಥ ರೋಡಲ್ಲಿ ಹೋಗ್ಲಿಕ್ಕೆ ಖುಷಿ ಆಗ್ತದೆ, ಎಷ್ಟು ಆಲ್ ಡೇ ಹೋಗ್ಬೋದು. ಸೊ ಈಚೆಂದ ನದಿ ಬರ್ತದೆ ಇಲ್ಲಿಂದ, ಮತ್ತು ಅಲ್ಲಿಂದ ನದಿ ಬಂದು ಇಲ್ಲಿ ಹೀಗೆ ಹೋಗಿ ಆಚೆ ಬೀಚಿಗೆ ಜಾಯಿನ್ ಆಗ್ತದೆ. ಓಕೆ, ಸೊ ನಮ್ಮ ಬಾಯ್ಸ್ ಬರೋದಿಲ್ಲ ಇಲ್ಲಿ, ನಾನೊಬ್ಬನೇ ಹೋಗ್ತಿದ್ದಾನೆ ಈಗ. ಬನ್ನಿ ಆ ವ್ಯೂ ಪಾಯಿಂಟ್ವರೆಗೆ ಹೋಗಿ ಬರುವ. ಓಕೆ, ಕೆಮ್ಮಣ್ಣು, ಶೆಣೈ ಸರ್ಕಲ್ ನಮ್ಮ ರಾಮನಾಥ್ನ ಸರ್ಕಲ್ ಬಂತು. ಸೊ ಇಲ್ಲಿ ವಾಪಸ್ ನೋಡ್ಬೋದು ಅದೇ ಟೈಪಿನ ರೋಡು, ಫುಲ್ ತೆಂಗಿನ ಮರ. ಖುಷಿ ಆಗ್ತದೆ ಇಂಥ ರೋಡಲ್ಲಿ ಹೋಗ್ಲಿಕ್ಕೆ. ಪಾಮ್ ಕೋರ್ಟ್ ಒಳ್ಳೆ ಯಾವುದೋ ಗೋವಾದು ಒಳಗಿನ ಅದು ಇಂಟೀರಿಯರ್ ಇದರಲ್ಲಿ ಬಂದಾಗ ಆಗ್ತಾ ಉಂಟು. ಓ, ನಮಗೆ ಆಚೆ ಹೋಗ್ಲಿಕ್ಕಿತ್ತ ಅಂತ. ಇರಲಿ ಬಿಡಿ, ಆಗ್ತದೆ, ಇದು ಸಾಕ್ತದೆ. ಸೂಪರ್ ಉಂಟು ಮಾತ್ರ ಇದು ರೋಡು. ಓಕೆ, ಈ ಬ್ರಿಡ್ಜಲ್ಲಿ ಈಗ ನಾವು ರೈಟ್ ತಗೊಳ್ಬೇಕು. ವೇ ಟು ಹ್ಯಾಂಗಿಂಗ್ ಬ್ರಿಡ್ಜ್. ನೀರು ಮಾತ್ರ ಫುಲ್ ಕಳಂಕುಂಟು. ಹ್ಯಾಂಗಿಂಗ್ ಬ್ರಿಡ್ಜ್ ಆಮೇಲೆ ಇದೆ. ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ, ಬಟ್ ಗೂಗಲ್ ಮ್ಯಾಪ್ ಇದ್ದರೆ ಬೆಟರ್. ಇದೊಂದು ಸಣ್ಣ ಬ್ರಿಡ್ಜ್. ನನಗೆ ಯಾವುದೋ ಕೊಚ್ಚಿಗೆ ಒಂದು ಆಗ್ತಾ ಉಂಟು. ಅಲ್ಲಿ ಕೇರಳ ಅಲ್ಲಿ ಬ್ಯಾಕ್ ವಾಟರ್ಸ್ ಉಂಟಲ್ಲ, ಒಳ್ಳೆ ಅದ್ರದ್ದು ವೈಬ್ಸ್ ಉಂಟು ಇಲ್ಲಿ. ನೈಸ್. ಓಕೆ, ಇದೇ ಕೆಮ್ಮಣ್ಣು. ಇಲ್ಲಿ ಚೆನ್ನಾಗಿ ಒಟ್ಟರಸಿದ್ದಾರೆ, ಹಾಗೆ ನಾವು ಎಸ್ಕೇಪ್ ಆಗ್ತಿದ್ದೇವೆ ಇಲ್ಲಿಂದ. ನೋಡ್ಬೋದು ಇದೇ ಬ್ರಿಡ್ಜ್. ಮೈ ಗಾಡ್ಜಿಲ್ಲ, ಸೋ ಮೆನಿ ಪೀಪಲ್. ಇಲ್ಲಿಂದಲೇ ನೋಡಿ ಬ್ರಿಡ್ಜನ್ನು ನಿಲ್ಲಿಸುವಿಲ್ಲ. ಕೆಮ್ಮಣ್ಣು ದೂರದಿಂದ ನೋಡಿದೆವು, ಒಳಗೆ ಹೋಗಲಿಲ್ಲ. ಈಗ ಇಲ್ಲಿಂದ ನೆಕ್ಸ್ಟ್ ಬೆಂಗ್ರೆ ಬೀಚಿಗೆ ಹೋಗ್ತಿದ್ದೆ. ಬೆಂಗ್ರೆ ಬೀಚ್. ಓ ಬೈ, ಗೂಗಲ್ ಮ್ಯಾಪ್. ಆಚೆ ಹೋಗ್ಬೇಕಿತ್ತು. ಹಂಚಿ ಹಾಂ, ಅಲ್ಲೊಂದು ದಾರಿ ಇತ್ತಲ್ಲ, ಇಲ್ಲಿ ತೋರಿಸ್ತಾ ಉಂಟು. ಹೋಗ್ತದೆ ಚೂರು ಸುತ್ತ ಹೊಡೆದು ಹೋಗ್ಬೇಕು ಈ ರೋಡಲ್ಲಿ. ಇದ್ರಲ್ಲಿ ಹೋಗುದಾ? ಜೈ ಬಾಬಾ ಸೀದಾ. ಓಕೆ. ಆ್ಯಕ್ಚುಲಿ ಎಂತ ಹೇಳಿದ್ರೆ, ಈ ಸಪುರ ರೋಡಲ್ಲಿ ಇಲ್ಲಿ, ಸೊ ಎಲ್ಲಿ ಯಾವ ರೋಡ್ ಎಲ್ಲಿ ಹೋಗ್ತದೆ ಅಂತ ಗೊತ್ತಿಲ್ಲ. ಮೇಯ್ನ್ ಕೆಮ್ಮಣ್ಣು ಪ್ಲೇಸಿಗೆ ರೋಡ್ ಇದು ನಮ್ಮ ಇದು ಹಾಕಿದ್ದಾರೆ, ಎಂತ ರೂಟ್ ಅಲ್ಲಿ ಪ್ಲೇಸ್ ಇದು ಹಾಕಿದ್ದಾರೆ. ಬಟ್ ಇಲ್ಲಿಂದ ಎಕ್ಸಿಟ್ ಆಗೋದು ಹೇಗೆ ಅದೆಲ್ಲ ಇಲ್ಲಿ ಇಲ್ಲ. ಹಾಗೆ ಗೂಗಲ್ ಮ್ಯಾಪ್ಸ್ ಇವರು ಮರಳು ಇಡ್ತಾ ಉಂಟು ನೋಡಿ, ಈಗ ಸರಿ ತೋರಿಸ್ತಾ ಉಂಟು.
ಇದ್ದದೆ ಸ್ವಲ್ಪ ಇಂಟೀರಿಯರ್ ರೋಡ್ ಅಲ್ಲ, ಸ್ವಲ್ಪ ನೆಟ್ವರ್ಕ್ ಎಲ್ಲ ವೀಕ್ ಇರ್ತದೆ ಇಲ್ಲಿ. ಬಟ್ ಇಂಥ ರೋಡಲ್ಲಿ ಹೋಗ್ಲಿಕ್ಕೆ ಖುಷಿ ಆಗ್ತದೆ, ಎಷ್ಟು ಆಲ್ ಡೇ ಹೋಗ್ಬೋದು. ಫುಲ್ ತಾರ ಇದು ಮರ ಇಲ್ಲಿ. ಇಲ್ಲಿ ನೋಡ್ಬೋದು ನಮ್ಮ ಶೆಣೈ ಸರ್ಕಲಲ್ಲಿ ನಿಂತಿದ್ದಾರೆ. ಈಗ ನಾವು ಆ್ಯಕ್ಚುಲಿ ಹೀಗೆ ಬಂದು ಇದೇ ರೂಟಲ್ಲಿ ಹೋದದ್ದು, ಹೀಗೊಂದು ಸುತ್ತ ಹೊಡೆದು ಬಂದೆವು. ಬಟ್ ನೋಡುವ ನಮಗೀಗ ವಾಪಸ್ ಇದೇ ರೂಟಲ್ಲಿ ಹೋಗಿ ಇನ್ನೊಂದು ಡಿರೆಕ್ಷನ್ ತಗೊಳ್ಳಿಕ್ಕೆ. ಬೆಂಗ್ರೆ ಬೀಚಿಗೆ ಹೋಗ್ತಿದ್ದಾವೆ. ಇನ್ನೊಂದು ಲಾಸ್ಟ್ ಒಂದು 4.5 ಕಿಲೋಮೀಟ್ರ್ ಉಂಟು. ನನ್ನ ಈಗ ರೈಟ್ ಸೈಡಲ್ಲಿ ನದಿ ನೋಡಿ ಸೂಪರ್ ಉಂಟು. ಸೊ ಈಚೆ ಸೈಡಲ್ಲಿ ಈಗ ಬೀಚ್ ಆಗ್ತದೆ. ಲೆಫ್ಟ್ ಸೈಡಿಗೆ ಬೀಚ್ ಅರೇಬಿಯನ್ ಸಿ, ನನ್ನ ರೈಟ್ ಸೈಡಿಗೆ ನದಿ. ಬ್ಯೂಟಿಫುಲ್ ಉಂಟು. ನೋಡಿ ಹೋಗು, ಆದಷ್ಟು ಹೋಗು. ಓಕೆ, ಇದೆ ಅಲ್ಲಿ ಗಾಡಿ ಇಟ್ಟದ್ದು. ಜಸ್ಟ್ ಚೂರು ಎದುರೋಗಿ ನೋಡಿ ಅವರ ಎಂತ ಉಂಟು ಅಂತ. ಓಕೆ, ಇದೇ ಬೆಂಗ್ರೆ ಬೀಚ್. ಹೋಗ್ಬೋದು, ಅಲ್ಲಿವರೆಗೆ ನಡ್ಕೊಂಡು ಹೋಗ್ಬೋದು ಬೇಕಾದ್ರೆ. ಗುಡ್. ಸೊ ಇಲ್ಲಿ ನಿಮಗೆ ಬಂದರೆ ಬೋಟಿಂಗ್ ಇದು ಸಹ ಇಲ್ಲಿ ಇದು ಉಂಟು, ವ್ಯವಸ್ಥೆ ಉಂಟು. ಸೊ ಇಲ್ಲಿ ಬರುವಾಗಲೇ ನಿಮಗೆ ಕೇಳ್ತಾರೆ ಬೋಟಿಂಗ್ ಬೇಕಾ ಅಂತೆಲ್ಲ. ಇಂಟ್ರೆಸ್ಟೆಡ್ ಪೀಪಲ್ ಕ್ಯಾನ್ ಗೋ ಫಾರ್ ಅ ರೌಂಡ್. ಬೋಟಲ್ಲಿ ಒಂದು ರೌಂಡ್ ಆಗ್ಬೋದು. ಈಗ ನಾವು ಆಚೆ ಹೋಗಿ ಬಂದದ್ದು. ಈಗ ಇಲ್ಲೇ ಮೇಲೆ ನೋಡಿ, ಸೊ ಈಚೆಂದ ನದಿ ಬರ್ತದೆ ಇಲ್ಲಿಂದ, ಮತ್ತು ಅಲ್ಲಿಂದ ನದಿ ಬಂದು ಇಲ್ಲಿ ಹೀಗೆ ಹೋಗಿ ಆಚೆ ಬೀಚಿಗೆ ಜಾಯ್ನ್ ಆಗ್ತದೆ. ಸೊ ಈ ಪ್ಯಾಸೇಜ್ ಇದೆ ಮಿಡ್ಲಲ್ಲಿ. ಸೊ ಅಲ್ಲಿ ನಿಮಗೆ ಕಾಣ್ತಾ ಉಂಟಲ್ಲ, ಸೊ ಅಲ್ಲಿಗೆ ನೀವು ಬರಬೇಕಾದ್ರೆ ಈಚೆಂದಾಗಿ ಹೀಗಾಗಿ ಸುತ್ತ ಹೊಡೆದು ಬರಬೇಕು, ಹೀಗಾಗಿ ಈಚೆ ಬರಬೇಕು. ನೀವೀಗ ಮ್ಯಾಪಲ್ಲಿ ನೋಡೋದಾದರೆ ನೋಡಿ, ನಾವು ಇಲ್ಲಿದ್ದೇವೆ ನೋಡಿ ಹೇಗೆ ಉಂಟು ಅಂತ. ಇಲ್ಲಿಂದ ಇದು ಆಚೆ ಸೈಡಿಂದ ಬರೋದು. ಇಲ್ಲಿ ಆ ನದಿ, 2 ನದಿ ಬರ್ತದೆ. ಸೊ ಇದೇ ಪ್ಲೇಸ್. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನಿಗೆ ಹೋಗ್ತಿದ್ದೇವೆ ಈಗ. ಮಲ್ಪೆ ಬ್ರಿಡ್ಜ್. ಮಲ್ಪೆಯಲ್ಲಿದ್ದೇವೆ. ಮಲ್ಪೆ ಪೇಟೆ ಇದು. ಸೊ ಇಲ್ಲಿ ನೀವು ನೋಡಿದರೆ ಫುಲ್ ಫಿಶಿಂಗ್ ಹಾರ್ಬರ್ ಇದು ನೋಡಿ. ಎದುರು ನೋಡಿ, ಆ ಲಾರಿಯಲ್ಲಿ ಐಸ್ ಹೋಗುದು ನೋಡಿ, ಐಸ್ ಅದು ಫ್ರೆಶ್ ಐಸ್. ಅವರಿಗೆ ಮೀನನ್ನು ಇದು ಪ್ಯಾಕ್ ಮಾಡಲಿಕ್ಕೆ ಬೇಕಾಗ್ತದಲ್ಲ ಇದು ನೋಡಿ. ನನ್ನ ರೈಟ್ ಸೈಡಿಗೆ ಫುಲ್ ಪೋರ್ಟ್, ಎಲ್ಲ ಫಿಶಿಂಗ್ ಬೋಟ್ಸ್ ಉಂಟು ನೋಡಿ. ಇಲ್ಲಿ ಎಷ್ಟು ಮೀನು ಹಿಡಿಯೋ ಬೋಟ್ಗಳು ಉಂಟು ಇಲ್ಲಿ.
ಒಂದು 200-300ಕ್ಕಿಂತ ಜಾಸ್ತಿ ಪಕ್ಕ ಉಂಟು ಇಲ್ಲಿ. 300 ಅಲ್ಲ, ಒಂದು 1000 ಬೋಟೇ ಇರ್ಬೋದು ಇಲ್ಲಿಗ ಲೆಕ್ಕ ಹಾಕಿದರೆ. ಸೊ ಇದು ಮಲ್ಪೆ ಬ್ರಿಡ್ಜ್. ಆಲ್ರೆಡಿ ನೋಡಿರ್ಬೋದು ನೀವು, ಹಳೆಯ ವ್ಯೂವರ್ಸ್ ಆಗಿದ್ದರೆ ಸುಮಾರು ಹಿಂದೆ ತೋರಿಸಿದ್ದೆ ಈ ಪ್ಲೇಸಸ್ ಎಲ್ಲ. ಇದು ಬ್ರಿಡ್ಜ್, ಮಲ್ಪೆ ಬ್ರಿಡ್ಜ್ ನೋಡಿ. ಇದು ಫುಲ್ ಮಲ್ಪೆ ಪೋರ್ಟ್ ನೋಡಿ ಹೇಗುಂಟು ಅಂತ. ಜಸ್ಟ್ ಮಲ್ಪೆ ಪೋರ್ಟ್ ಇದು. ಇಲ್ಲಿ ಒಂದು ಕಡೆ ಬೀಚಲ್ಲಿ ಕೊಂಡೋಗ್ಬೋದು ಚೂರು ಗಾಡಿ, ನೋಡ ಹೋಗ್ಲಿಕ್ಕೆ ಆಗ್ತದ ಅಂತ. ಓಕೆ, ಸೊ ಇಲ್ಲೀಗ ಬೀಚಲ್ಲಿ ಹೋಗ್ತಿದ್ದಾವೆ. ಇಲ್ಲೊಂದು ವ್ಯೂ ಪಾಯಿಂಟ್ ಉಂಟು. ಸೊ ಇಲ್ಲಿ ಚೂರು ಮುಂದೆ ಹೋದರೆ, ಸೊ ನಾನು ಬಂದಿರಲಿಲ್ಲ, ಇನ್ನೊಂದು 2-3 ಸತಿ ಬಂದೇನೆ ಇಲ್ಲಿಗೆ, ಬಟ್ ಯಾವತ್ತೂ ವೀಡಿಯೋ ಮಾಡಿರಲಿಲ್ಲ ಎಲ್ಲದರದ್ದು. ಹಾಗೆ ಈ ಸತಿ ವಿತ್ ಗೋಪ್ರೋ. ಜಸ್ಟ್ ಲೈಟ್ ಥ್ರಾಟಲ್ ಕೊಟ್ಟರೆ ಸಾಕು, ಅದರಷ್ಟಕ್ಕೆ ಹೋಗ್ತದೆ ಗಾಡಿ. ಜಾಸ್ತಿ ಥ್ರಾಟಲ್ ಕೊಟ್ಟರೆ ಅಲ್ಲೇ ಬಾಕ್ ಡೌನ್ ಆಗ್ತದೆ. ಎಸ್, ಇಲ್ಲಿ ಚೂರು ಹಾರ್ಡ್ ಉಂಟು ಸರ್ಫೇಸ್. ಎಸ್, ಅಲ್ಲೆರಗೆ ಹೋಗ್ಲಿಕ್ಕೆ ಆಗ್ತದೆ. ಮೋಸ್ಟ್ಲಿ ಇವರು ಬರ್ತಾ ಇಲ್ವಾ ಅಂತ. ಓಕೆ, ಸೊ ನಮ್ಮ ಬಾಯ್ಸ್ ಬರೋದಿಲ್ಲ ಇಲ್ಲಿ, ನಾನೊಬ್ಬನೇ ಹೋಗ್ತಿದ್ದಾನೆ ಈಗ. ಬನ್ನಿ ಆ ವ್ಯೂ ಪಾಯಿಂಟ್ವರೆಗೆ ಹೋಗಿ ಬರುವ. Slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative. ಸೊ ಇಲ್ಲಿಂದ ಈಚೆ ಬಂದದು. ಸೊ ಇಲ್ಲಿ ಪಾರ್ಕ್ ಮಾಡಿದೆ ಈಗ ಬೈಕ್. ಬನ್ನಿ ಈಗ ಮೇಲೆ ನಡ್ಕೊಂಡು ಹೋಗುವ. ಇಲ್ಲಿ ಮೇಲೆ ನಡಿಲಿಕ್ಕೆ ಆಗ್ತದೆ. ಓಕೆ, ಇದೇ ವ್ಯೂ ಪಾಯಿಂಟ್ ನೋಡಿ, ಸೂಪರ್ ಉಂಟು ಇಲ್ಲಿ. ಇದು ಅಲ್ಲಿ ನಿಮಗೆ ಕಾಣ್ತಿರೋದು ಮಲ್ಪೆ ಇದು ಸೀ ವಾಕ್ ಆಗ್ತದೆ. ಮತ್ತು ತೋರಿಸ್ತೇನೆ ಇದು. ಇಲ್ಲೊಂದು 2-3 ಐಲ್ಯಾಂಡ್ಸ್ ಉಂಟು. ಅಲ್ಲೊಂದು ಲೈಟ್ ಹೌಸ್ ಕೂಡ ಕಾಣ್ತಾ ಉಂಟು ಆ ಐಲ್ಯಾಂಡಲ್ಲಿ. ಬಟ್ ಹೋಗಲಿಕ್ಕೆ ಮೋಸ್ಟ್ಲಿ ಸ್ಪೆಷಲ್ ಪರ್ಮಿಷನ್ ಬೇಕಾಗ್ತದೆ. ಬನ್ನಿ ಸೀ ವಾಕ್ ತೋರಿಸ್ತೇನೆ ಇಲ್ಲಿಂದ. ಇದು ಫಿಶಿಂಗ್ ಬೋಟ್. ಇದು ಸೈಂಟ್ ಮೇರಿಸ್ಗೆ ಹೋಗುವ ಫೆರಿ ಮೋಸ್ಟ್ಲಿ. ಸೊ ಮಲ್ಪೆ ಪೋರ್ಟ್ ಅಲ್ಲೇ ಆಗ್ತದೆ. ಇದು ಈಚೆ ಇಲ್ಲಿ ಹಿಂದೆ ಕಾಣೋದು ಸೀ ವಾಕ್, ಮಲ್ಪೆ ಸೀ ವಾಕ್. ಬ್ಯೂಟಿಫುಲ್ ಪ್ಲೇಸ್ ಇದು. ಹೆಚ್ಚು ಜನ ಇರೋದಿಲ್ಲ ಇಲ್ಲಿ, ಯೂಶ್ವಲಿ ಪೀಸ್ಫುಲ್ ಇರ್ತದೆ ಇಲ್ಲಿ, ಯಾರು ಇರೋದಿಲ್ಲ. ಸೈಂಟ್ ಮೇರಿಸ್ ಐಲ್ಯಾಂಡ್ ಇಲ್ಲ ಕಾಣ್ತದೆ ಇಲ್ಲಿಂದ. ಅಲ್ಲಿ ಹಿಂದೆ ನೋಡಿ, ಅಲ್ಲಿ ಉಂಟು. ಝೂಮ್ ಮಾಡಲಿ ತೋರಿಸ್ತಾನೆ ನೋಡಿ. ಸೊ ಅದೇ ಸೈಂಟ್ ಮೇರಿಸ್ ಐಲ್ಯಾಂಡ್. ಸೊ ಅಲ್ಲಿಗೆ ಆ ಫೆರಿ ಹೋಗ್ತಿರೋದು.
ಅಲ್ಲಿ ಮಲ್ಪೆ ಅಂತ. ಬನ್ನಿ ರಿಟರ್ನ್ ಹೋಗೋ ಈಗ. ಸೂಪರ್ ಉಂಟು, ಒಳ್ಳೆ ಪೀಸ್ಫುಲ್ ಉಂಟು ಈ ಜಾಗ. ಇಲ್ಲಿ ಹೊಯ್ಗೆಲಿ ಬರೇ ಸ್ಪ್ರಾಕೆಟ್ನ ಅವಸ್ಥೆ ನೋಡಿ ಹೇಗಾಗಿದೆ ಅಂತ. ಇದನ್ನೀಗ ಡೀಸೆಲ್ ಹಾಕಿ ತೊಳಿಬೇಕು ಇನ್ನು ಮನೆಗೆ ಹೋಗಿ, ಇಲ್ಲ ಇದ್ರೆ ಅದು ಬೇಗ ಹೋಗ್ತದೆ ಈಗ ಸ್ಪ್ರಾಕೆಟ್. ಈಗ ಹೊಯ್ಗೆಲಿ ಹೋದರೆ. ನಮಸ್ಕಾರ. ಇರ್ದಾನೆ ಮೂಲೇನಾ ಬಕಾವು ಅಡ್ಡ ನಡ್ಕ ಔಡರ ಅಯ್ಯ ಮೀಂದ ಬೇರೆ ತಿತ್ತೆ ಹಾಗೆ ಪೋಯಾ ಪೊಯ್ ನೋಡಿ ಇಲ್ಲೇ ಹೀಗೆ ಬಂದದೀಗ. ನೀವು ಆಗ ನೋಡಿದ್ದು ಮಲ್ಪೆ ಬೀಚ್ದು ಇನ್ನೊಂದು ಸೈಡು. ಆ ರೋಡ್ ಆ್ಯಕ್ಚುಲಿ ಈಗ ಈಚೆ ಎದುರು ಹೋಗಿ ಮಲ್ಪೆ ಬ್ರಿಡ್ಜ್ ಆಗಿ ಸೀದಾ ಉಚ್ಚಿಲಕ್ಕೆ ಹೋಗ್ತದೆ. ಉಚ್ಚಿಲ ಅಂತ ಹೇಳಿದ್ರೆ ಪಡುಬಿದ್ರೆ ಹತ್ರ ಆಗ್ತದೆ. ಸೊ ಆ ರೋಡಲ್ಲಿ ನಾವೀಗ ಹೋಗ್ತಿದ್ದೇವೆ. ಸೊ ಇಲ್ಲೀಗ ನಿಮಗೆ ಪಡುಕೆರೆ ಬೀಚ್, ಕಾಪು ಬೀಚ್, ಮಟ್ಟು ಬೀಚ್ ಮತ್ತು ಉಚ್ಚಿಲ ಎಲ್ಲ ಸಿಗ್ತದೆ. ಹೀಗೆ ಉದ್ದಕ್ಕೆ ಸಿಂಗಲ್ ರೋಡು, ಹೆಚ್ಚು ಡಿವಿಯೇಷನ್ಸ್ ಇಲ್ಲ ಇದರಲ್ಲಿ. ಸೀದಾ ಉದ್ದಕ್ಕೆ ಹೋಗ್ತದೆ. ನನ್ನ ರೈಟಲ್ಲಿ ಬೀಚ್ ಉಂಟು, ನನ್ನ ಲೆಫ್ಟಲ್ಲಿ ರಿವರ್ ಉಂಟು, ಮಿಡ್ಲಲ್ಲಿ ಸ್ಟ್ರೆಚ್. ಸೊ ಉಚ್ಚಿಲದವರೆಗೆ ಹೋಗ್ತದೆ ಈಗ. ಮಲ್ಪೆ ಟು ಉಚ್ಚಿಲ. ಬ್ಯೂಟಿಫುಲ್ ಉಂಟು. 2 hours later. BMS ಅಲ್ಲಿದ್ದೆ ಮಂಗಳೂರು. ನಮ್ಮ ಇಲ್ಲಿ ಸಾಯಂಕಾಲದ ಊಟ ವಿದ್ದು ತಿಂಡಿ ಆಯಿತು. ಸೊ ಇಲ್ಲಿ ನಮ್ಮೊಟ್ಟಿಗೆ ಯಾರಿದ್ದಾರೆ ನೋಡಿ. ನಮಸ್ಕಾರ. ನಮ್ಮ ಗಿರೀಶಣ್ಣ. ಮತ್ತೆ ಹೇಳಬೇಕು, ಹೇಗೆ ಬೈಕ್ ಎಲ್ಲ? ಬೈಕು ಸೂಪರ್ ಆಯಿತು. 2 ADV, ಒಂದು ಸ್ಟ್ರೀಟ್ ಫೈಟರ್, ಒಂದು ಆನೆ, ಹಾತಿ, ಲೆಜೆಂಡ್. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾನೆ. ನೆಕ್ಸ್ಟ್ ವಿಡಿಯೋಲಿ ಸಿಕ್ಕುವ. ಓಕೆ, ಬಾಯ್ ಬಾಯ್.